ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೇಲ್ ಕ್ಯಾನ್ಸಲೇಷನ್ ಅರ್ಜಿ ಟೈಮಲ್ಲಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ದರ್ಶನ್ ಪವಿತ್ರ ಗೌಡ ವಿರುದ್ಧ ಅಡಿಷನಲ್ ಚಾರ್ಜ್ ಶೀಟ್ ಫೈಲ್ ಮಾಡಲಾಗಿದೆ. ಬರೋಬ್ಬರಿ 1310 ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಮೊದಲ ಹಂತದಲ್ಲಿ 3991 ಪುಟವನ್ನ ಚಾರ್ಜ್ ಶೀಟ್ ಮಾಡಲಾಗಿತ್ತು. ಇನ್ನು ಎರಡನೇ ಹಂತದಲ್ಲಿ 1310 ಪುಟಗಳ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಲಾಗಿತ್ತು. ಇನ್ನೊಂದ್ ಕಡೆ ನೋಡೋದಾದ್ರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಲ್ಲಿ ಯಾವ ಕೊಲೆ ಕೇಸ್ಗೂ ಕೂಡ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನ ಹಾಕಿರ್ಲಿಲ್ಲ. ಒಂದು ಮರ್ಡರ್ ಕೇಸ್ ನಲ್ಲಿ 5301 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ಪ್ರಪ್ರಥಮ ಕೇಸ್ ಇದು. ದರ್ಶನ್ಗೆ ಕಂಟಕವಾದ 1310 ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್ ನೋಡಿ. FSL ರಿಪೋರ್ಟ್ ಇದೆ. ಆರೋಪಿ ಪುನೀತ್ ಮೊಬೈಲ್ ನಲ್ಲಿದ್ದಂತಹ ದರ್ಶನ್ ಫೋಟೋ ಕೂಡ ಈ ಒಂದು ಕೇಸಲ್ಲಿ ಹೈಲೈಟ್ಸ್ ಆಗಿದೆ. ಮಧ್ಯಂತರ ಜಾಮೀನನ್ನ ರದ್ದು ಕೋರಿದ ಅರ್ಜಿ ವಿಚಾರಣೆ ನಡೆಯುವಾಗಲೇ ಮತ್ತೊಂದು ಶಾಕ್ ಎದುರಾಗಬಿಟ್ಟಿದೆ. ದರ್ಶನ್ಗೆ ಆಪರೇಷನ್ ಡೇಟ್ ಫಿಕ್ಸ್ ಆಗೋ ಮುನ್ನವೇ ಚಾರ್ಜ್ ಶೀಟ್ ಈಗ ಶಾಕ್ ಅನ್ನ ತಂದುಕೊಟ್ಟು ಬಿಟ್ಟಿದೆ. ನವೆಂಬರ್ 26ಕ್ಕೆ ಹೈಕೋರ್ಟ್ ನಲ್ಲಿ ನಡೆಯಲಿದೆ ಕೇಸು ವಾದ ಮತ್ತು ಪ್ರತಿವಾದ ನೋಡಿ. ದರ್ಶನ್ಗೆ ಮುಳುವಾಗುತ್ತಾ ಹಾಗಾದ್ರೆ ಅಡಿಷನಲ್ ಚಾರ್ಜ್ ಶೀಟಿನ ವಿಚಾರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗುಬಿಟ್ಟಿದೆ. ACP ಚಂದನ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರಕರಣದ ತನಿಖೆ ಇದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ವಿರುದ್ಧ ಅಡಿಷನಲ್ ಚಾರ್ಜ್ ಶೀಟ್ ಈಗ ಫೈಲ್ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಬೇಲ್ ಕ್ಯಾನ್ಸಲೇಷನ್ ಅರ್ಜಿಯ ಟೈಮ್ ನಲ್ಲೇ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗುಬಿಟ್ಟಿದೆ. ಅದುವೇ 1310 ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್. ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಇದೇ ನೋಡಿ ಈಗ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಅನ್ನ ತಂದುಕೊಟ್ಟಿರುವಂತದ್ದು. ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಅಂಡರ್ ವರ್ಲ್ಡ್ ನಲ್ಲಿ ಯಾವ ಕೊಲೆ ಕೇಸ್ಗೂ ಕೂಡ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನ ಹಾಕಿಲ್ಲ. ಒಂದು ಮರ್ಡರ್ ಕೇಸ್ ನಲ್ಲಿ 5301 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದಂತಹ ಪ್ರಪ್ರಥಮ ಕೇಸ್ ನೋಡಿ ಇದು. ಹೀಗಾಗಿನೇ ಅಡಿಷನಲ್ ಚಾರ್ಜ್ ಶೀಟ್ ಇಂದ ದರ್ಶನ್ಗೆ ದೊಡ್ಡ ಒಂದು ಶಾಕ್ ಎದುರಾಗ್ಬಿಟ್ಟಿದೆ. FSL ರಿಪೋರ್ಟ್ ವಿಚಾರ ಇದೆ. ಆರೋಪಿ ಪುನೀತ್ ಮೊಬೈಲ್ ನಲ್ಲಿದ್ದಂತಹ ದರ್ಶನ್ ಫೋಟೋ ಕೂಡ ಈ ಕೇಸ್ ನಲ್ಲಿ ಹೈಲೈಟ್ ಆಗಿದೆ. ಈ ಮೂಲಕವಾಗಿ ದರ್ಶನ್ಗೆ ಶಾಕ್ ಆಗಿ ಪರಿಣಮಿಸಿಬಿಟ್ಟಿದೆ ನೋಡಿ.